Hi everyone, I am Ambika, student of Interface College Davangere. In this video, we can learn about the topics like operators and types of operators. First one, operator. Operator is a symbol that tells to the compiler to perform a specific mathematical function. ಆಪರೇಟರ್ ಅನ್ನೋದು ಒಂದು ಸಿಂಬಲ್ಲು. ಈ ಸಿಂಬಲ್ನ ಮ್ಯಾಥಮೆಟಿಕಲ್ ಫಂಕ್ಷನ್ನ ಪರ್ಫಾರ್ಮ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಎ ಪ್ಲಸ್ ಬಿ, ಎ ಮತ್ತೆ ಬಿನ ಆ್ಯಡ್ ಮಾಡು, ಇಲ್ಲಿ ಪ್ಲಸ್ ಅನ್ನೋದು ಬಂದು ಆಪರೇಟರ್ ಆಗುತ್ತೆ. ದೇರ್ ಆರ್ 3 types of operators: arithmetic operators, relational operators, and logical operators. Arithmetic operator. ಅರ್ಥಮೆಟಿಕಲ್ ಆಪರೇಟರ್ ಅಂದ್ರೆ ಏನಂತ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಂತ ಹೋಗೋಣ. ಫಾರ್ ಎಕ್ಸಾಂಪಲ್, ಎನ 20 ಅಂತ ತಗೋಣ, ಇಲ್ಲಿ ಬಿನ 10 ಅಂತ ತಗೋಣ. ಇಲ್ಲಿ ಸಿಂಬಲ್ಸ್ ಇದೆ, ಇಲ್ಲಿ ಆಪರೇಟರ್ ನೇಮ್ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ಅದ್ರದ್ದು ಆನ್ಸರ್ ಔಟ್ಪುಟ್ ಏನ್ ಬರುತ್ತೆ ಅಂತ ಇಲ್ಲಿ ಬಂದಿದ್ದೀನಿ. ಆ ಆಪರೇಟರ್ ನೇಮ್ ಬಂದ್ಬಿಟ್ಟು ಅಡಿಷನ್, ಅದ್ರ ಸಿಂಬಲ್ ಬಂದು ಪ್ಲಸ್. ಈಗ ಎಕ್ಸಾಂಪಲ್ ಎ ಪ್ಲಸ್ ಬಿ ಅಂದ್ರೆ ಎ ಅಲ್ಲಿ ಏನಿದೆ 20 ಇದೆ, ಬಿ ಅಲ್ಲಿ 10 ಇದೆ. ನಾವು ಎ ಪ್ಲಸ್ ಬಿ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ 30 ಬರುತ್ತೆ. ನೆಕ್ಸ್ಟ್ ಬಂದು ಸಬ್ಸ್ಟ್ರಾಕ್ಷನ್ ಅಂತ. ಸಬ್ಸ್ಟ್ರಾಕ್ಷನ್ ಸಿಂಬಲ್ ಬಂದ್ಬಿಟ್ಟು ಮೈನಸ್ ಅಂತ. ಎ ಅಲ್ಲಿರೋ ವ್ಯಾಲ್ಯೂ ಎಷ್ಟು 20 ಮೈನಸ್ ಬಿ ಅಲ್ಲಿರೋ ವ್ಯಾಲ್ಯೂ ಎಷ್ಟು 10. 20 10 ಕಳೆದು ಉಳಿದಿದ್ದ ಔಟ್ಪುಟ್ ಎಷ್ಟು 10. ನೆಕ್ಸ್ಟ್ ಬಂದು ಮಲ್ಟಿಪ್ಲಿಕೇಶನ್ ಅಂತ ಅಂದ್ರೆ ಅದ್ರ ಸಿಂಬಲ್ ಬಂದು ಇಂಟು ಅಂತ ಬರೀತಾರೆ. ಇದನ್ನ ಪ್ರಾಡಕ್ಟ್ ಅಂತಾನೆ ಸಮೇತ ಕರೀತಾರೆ. ಎ ಅಲ್ಲಿ ಏನಿದೆ 20 ಇದೆ, ನೆಕ್ಸ್ಟ್ ಬಿ ಅಲ್ಲಿ ಏನಿದೆ 10 ಇದೆ. 20 ಇಂಟು 10 ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ 200 ಬರುತ್ತೆ. ನೆಕ್ಸ್ಟ್ ಬಂದು ಡಿವಿಷನ್. ಡಿವಿಷನ್ ನೋಡೋಣ ಅಂದ್ರೆ ಎ ಅಲ್ಲಿ ಏನಿದೆ 20 ಇದೆ, ಬಿ ಅಲ್ಲಿ ಏನಿದೆ 10 ಇದೆ. 20 ಡಿವೈಡೆಡ್ ಬೈ 10 ಮಾಡಿದ್ರೆ ಕ್ವಶನ್ ಅಲ್ಲಿ ನಮಗೆ ಏನ್ ಬರುತ್ತೆ ಅಂದ್ರೆ 2 ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, 20ನ ನಾವು 10 ಇಂದ ಡಿವೈಡ್ ಮಾಡ್ತಿದ್ದೀವಿ. 20 ಅನ್ನೋದು ಎ ವ್ಯಾಲ್ಯೂ, 10 ಅನ್ನೋದು ಬಿ ವ್ಯಾಲ್ಯೂ. ಈಗ 10 2s 20 ಆಯ್ತು. ಇಲ್ಲಿ ರಿಮೈಂಡರ್ ಏನ್ ಬರುತ್ತೆ 0 ಬರುತ್ತೆ. ನಾವು ಡಿವಿಷನ್ ಮಾಡಿದಾಗ ಕೋಶೆಂಟ್ನ ಔಟ್ಪುಟ್ ಆಗಿ ಇಡ್ತೀವಿ. ಅದೇ ಮಾಡ್ಯುಲಸ್ ಮಾಡಿದಾಗ ನಾವು ರಿಮೈಂಡರ್ನ ಔಟ್ಪುಟ್ ಆಗಿ ಇಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡಿವಿಷನ್ ಮಾಡಿದ್ದೀವಿ, ಅದಕ್ಕೆ ಕೋಶೆಂಟ್ನ ಔಟ್ಪುಟ್ ಆಗಿ ಇಟ್ಟಿದ್ದೀವಿ. ಇಲ್ಲಿ ಮಾಡ್ಯುಲಸ್ ಅಂದ್ರೆ ರಿಮೈಂಡರ್ ನ ಫೈಂಡ್ ಔಟ್ ಮಾಡಿದೀವಿ. ರಿಮೈಂಡರ್ ಏನ್ ಬಂದಿದೆ ನಮ್ಗೆ 0 ಬಂದಿದೆ. ಈ 0ನ ಔಟ್ಪುಟ್ ಆಗಿ ಇಟ್ಟಿದ್ವಿ. ಇದನ್ನೇ ನಾವು ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ ಇಲ್ಲಿ include stdio.x. stdio.x ಅನ್ನೋದು ಹೆಡರ್ ಫೈಲ್ ಆಗಿರುತ್ತೆ. include ಅನ್ನೋದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಇಂಟ್ ಮೇನ್ ಅನ್ನೋದು ಮೇನ್ ಫಂಕ್ಷನ್ ಅಂತ ಕರೀತಾರೆ, ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಪ್ರೋಗ್ರಾಮ್ ಅಂತ ಒಂದು ಸಹಿತ ಕರೀತಾರೆ. ಇಲ್ಲಿ ಇಂಟೀಜರ್ ಅನ್ನೋದು ಡೇಟಾ ಟೈಪ್, ಎ ಅನ್ನೋದು ವೇರಿಯಬಲ್ ನೇಮ್ ಅಂಡ್ 10 ಅನ್ನೋದು ವ್ಯಾಲ್ಯೂ. ಈಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಪ್ರೋಗ್ರಾಮ್ ಅಲ್ಲಿ %d ಪ್ಲಸ್ %d ಇಸ್ ಈಕ್ವಲ್ ಟು %d ಅಂತ ಹಾಕಿದ್ದೀನಿ. ಫಸ್ಟ್ನೇ %d ತೆಗ್ದಾಗೆ ಎ ವ್ಯಾಲ್ಯೂ ಬಂದು 3 ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ %d ತೆಗ್ದಾಗೆ ಬಿ ವ್ಯಾಲ್ಯೂ ಬಂದು ಕೂರ್ಲಿ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಈಕ್ವಲ್ ಟು %d ಐತಲ್ಲ, ಈ ಜಾಗದಲ್ಲಿ ಎ ಪ್ಲಸ್ ಬಿ ಅನ್ನೋ ವ್ಯಾಲ್ಯೂ ಬಂದು ಕೂರ್ಲಿ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಇಲ್ಲಿ ಫಸ್ಟ್ನೇ %d ಜಾಗದಾಗ ಎ ಬರಲಿ, ಸೆಕೆಂಡ್ನೇ %d ಜಾಗದಾಗ ಬಿ ಬರಲಿ, ನೆಕ್ಸ್ಟ್ ಎ ಮೈನಸ್ ಬಿ ಇಲ್ಲಿ ಬರಲಿ ಅಂತ ಹಾಕಿದ್ದೀನಿ. ಅದೇ ರೀತಿ ಇದು ಸೇಮು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ನೇ %d ಜಾಗದಾಗೆ ನನಗೆ ಬಿ ವ್ಯಾಲ್ಯೂ ಬೇಕು ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ನೇ %d ಜಾಗದಾಗೆ ಎ ವ್ಯಾಲ್ಯೂ ಬೇಕು ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಥರ್ಡ್ %d ಜಾಗದಾಗೆ ಬಿ ಬೈ ಎ ಮಾಡು ಅಂತ ಹಾಕಿದ್ದೀನಿ. ಈಗ ನಾವು ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ. ಬಾಳೆ ಬಿಟ್ಟಿದ್ದು ನೋಡ್ತಾ ಇರ್ಬೋದು, ಇಲ್ಲಿ ಎ ಜಾಗದಲ್ಲಿ ಏನಿದೆ 10 ಅಂತ ಬಂದ್ಕೊಂತಿದೆ, % ಜಾಗದಾಗೆ 20 ಅಂತ ಬಂದ್ಕೊಂತಿದೆ. 10 + 20 ಮಾಡಿದಾಗ ನಮಗೆ ಔಟ್ಪುಟ್ ಏನ್ ಬಂದಿದೆ 30 ಅಂತ ಬಂದಿದೆ. ಇದೆ ಸೇಮ್ ಅದೇ ರೀತಿ 10 - 20 ಮಾಡಿದಾಗ ನಮಗೆ ಔಟ್ಪುಟ್ ಏನ್ ಬಂದಿದೆ -10 ಬಂದಿದೆ. ಅದೇ ರೀತಿ 10 × 20 ಮಾಡಿದಾಗ 200 ಬಂದಿದೆ. ನಾನು ಇಲ್ಲಿ ಹೇಳಿದೆ ಫಸ್ಟ್ನೇ %d ಜಾಗದಾಗೆ ನಂಗೆ ಬಿ ವ್ಯಾಲ್ಯೂ ಬೇಕು ಅಂತ ಹಾಕಿದ್ದೀನಿ ಅಂತ. ಬಿ ವ್ಯಾಲ್ಯೂ ಏನಿದೆ 20 ಇದೆ.
ಅದಕ್ಕೋಸ್ಕರ 20 ಅಂತ ಬಂದಿದೆ. ನೆಕ್ಸ್ಟ್ ಪರ್ಸೆಂಟೇಜ್ ಡಿ ತೆಗ್ದಾಗ ಎ ವ್ಯಾಲ್ಯೂ ಬೇಕು ಅಂತ ಹಾಕಿದ್ದೆ, ಅದಕ್ಕೆ ಎ ವ್ಯಾಲ್ಯೂ ಬಂದು 10 ಇದೆ, ಅದಕ್ಕೆ ಇಲ್ಲಿ 10 ಅಂತ ಬಂದಿದೆ. ನಾವು 10 ಇಂದ 20ನ ಡಿವೈಡ್ ಮಾಡಿದ್ರೆ ಕೋಶಂಟ್ ಅಲ್ಲಿ ಏನ್ ಬರುತ್ತೆ, 2 ಅಂತ ಬರುತ್ತೆ. ಅದೇ ರೀತಿ 10 ಇಂದ 20ನ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ ಬಂದು ರಿಲೇಷನಲ್ ಆಪರೇಟರ್ಸ್. ಇಲ್ಲೂ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ, ಆದ್ರೆ ಆಪರೇಟರ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಆಪರೇಟರ್ ನೇಮ್ ಇಲ್ಲಿ ಆಪರೇಟರ್ ನೇಮ್ ಇದೆ, ಇಲ್ಲಿ ಸಿಂಬಲ್ ಇದೆ, ಇಲ್ಲಿ ಎಕ್ಸಾಂಪಲ್ ಇದೆ, ಇಲ್ಲಿ ಔಟ್ಪುಟ್ ಸೇಮ್. ನೆಕ್ಸ್ಟ್ ಇಲ್ಲಿ ಫಸ್ಟ್ ಒಂದು ಆಪರೇಟರ್ ನೇಮ್ ಇದೆ, ಈಕ್ವಲ್ಸ್ ಅಂತ ಇದೆ. ಈಕ್ವಲ್ ಗೆ ನಾವು ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ಅಂದ್ರೆ ಡಬಲ್ ಈಕ್ವಲ್ ಸಿಂಬಲ್ ನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಎ ಅಲ್ಲಿ ಏನಿದೆ 20 ಅಂತ ಇದೆ ಅಲ್ವಾ, ಬಿ ಅಲ್ಲಿ ಏನಿದೆ 10 ಅಂತ ಇದೆ. 20 ಈಕ್ವಲ್ ಟು 10 ಇದು ಟ್ರೂ ಆಗುತ್ತಾ, ಇಲ್ಲ ತಾನೆ, ಫಾಲ್ಸ್ ಆಗುತ್ತೆ. ಅದಕ್ಕೋಸ್ಕರ ಔಟ್ಪುಟ್ ಏನ್ ಬರುತ್ತೆ, ಫಾಲ್ಸ್ ಅಂತ ತೋರಿಸುತ್ತೆ, ಇಲ್ಲ ಅಂದ್ರೆ 0 ಅಂತಾನು ಸಹಿತ ತೋರಿಸ್ಬೋದು. ನೆಕ್ಸ್ಟ್ ಬಂದು ನಾಟ್ ಈಕ್ವಲ್ ಟು ಅಂತ. ನಾಟ್ ಈಕ್ವಲ್ ಟು ಸಿಂಬಲ್ ಬಂದು ಈ ರೀತಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎ ಏನಿದೆ 20 ಇದೆ, 20 ಈಸ್ ನಾಟ್ ಈಕ್ವಲ್ ಟು ಬಿ, ಟ್ರೂ ತಾನೆ. 20 ನಾಟ್ ಈಕ್ವಲ್ ಟು ಬಿ ಟ್ರೂ ಆಗಿರೋದ್ರಿಂದ ಟ್ರೂ ಅಂತ ತೋರಿಸುತ್ತೆ, ಅಥವಾ 1 ಅಂತಾನು ಸಹಿತ ತೋರಿಸುತ್ತೆ. ನೆಕ್ಸ್ಟ್ ಬಂದು ಗ್ರೇಟರ್ ದೆನ್ ಸಿಂಬಲ್. ಗ್ರೇಟರ್ ದೆನ್ ಸಿಂಬಲ್ ನಿಮಗೆಲ್ರಿಗೂ ಗೊತ್ತೇ ಇದೆ. ನೆಕ್ಸ್ಟ್ ಎ ಅಲ್ಲಿ ಏನಿದೆ 20 ಇದೆ, ಅದೇ ರೀತಿ ಬಿ ಅಲ್ಲಿ ಏನಿದೆ 10 ಇದೆ. 20 is greater than 10, ಟ್ರೂ ತಾನೆ. ಅದಕ್ಕೋಸ್ಕರ ಔಟ್ಪುಟ್ ಏನಿದೆ, ಟ್ರೂ ಅಂತ ಇದೆ. ನೆಕ್ಸ್ಟ್ ಅದೇ ರೀತಿ ಎ ಅಲ್ಲಿ ಏನಿದೆ 20 ಇದೆ, ಬಿ ಅಲ್ಲಿ ಏನಿದೆ 10 ಇದೆ. 20 is less than 10, ಇದು ಟ್ರೂ ಆಗುತ್ತಾ, ಅಲ್ಲ ತಾನೆ, ಫಾಲ್ಸ್ ತಾನೆ. ಅದಕ್ಕೋಸ್ಕರ ಔಟ್ಪುಟ್ ಏನಿದೆ, ಫಾಲ್ಸ್ ಅಂತ ಇದೆ. ನೆಕ್ಸ್ಟ್ ಬಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್. ಇದು ಗ್ರೇಟರ್ ದೆನ್ ಆಗಿದ್ರೆ ಟ್ರೂ ಅಂತ ತೋರಿಸುತ್ತೆ, ಅಥವಾ ಈಕ್ವಲ್ ಟು ಆಗಿದ್ರೆ ಟ್ರೂ ಅಂತ ತೋರಿಸುತ್ತೆ. ಇವೆರಡರಲ್ಲಿ ಯಾವ್ದಾರ 1 ಟ್ರೂ ಆಗಿದ್ದು ಸಹಿತ ಔಟ್ಪುಟ್ ಏನ್ ಬರುತ್ತೆ, ಟ್ರೂ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎ ಅಲ್ಲಿ ಏನಿದೆ 20 ಅಂತ ಇದೆ, ಬಿ ಅಲ್ಲಿ ಏನಿದೆ 10 ಇದೆ. 20 is greater than 10, ಇದು ಟ್ರೂ ಆಗುತ್ತೆ. ಆದ್ರೆ 20 is equal to 10, ಇದು ಫಾಲ್ಸ್ ಆಗುತ್ತೆ. ನಾನು ಯಾವ್ದಾದ್ರು 1 ಟ್ರೂ ಇದ್ರೆ ಸಹಿತ ಇದು ಟ್ರೂ ಅಂತ ತೋರಿಸುತ್ತೆ ಅಂತ, ಅದಕ್ಕೋಸ್ಕರ ಇಲ್ಲಿ ಔಟ್ಪುಟ್ ಏನಿದೆ, ಟ್ರೂ ಅಂತ ಇದೆ. ಅದೇ ರೀತಿ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್. ಎ ಅಲ್ಲಿ ಏನಿದೆ 20 ಇದೆ, ಬಿ ಅಲ್ಲಿ ಏನಿದೆ 10 ಇದೆ. 20 is less than or equal to 10, ಫಾಲ್ಸ್. 20 ಲೆಸ್ ದೆನ್ ಅಲ್ಲ, ಮತ್ತೆ ಅದು ಬಿ ಈಕ್ವಲ್ ಸಮೇತ ಆಗಿಲ್ಲ, ಅದಕ್ಕೋಸ್ಕರ ಔಟ್ಪುಟ್ ಏನಿದೆ, ಫಾಲ್ಸ್ ಅಂತ ಇದೆ. ಇದೇ ಎಕ್ಸಾಂಪಲ್ ನಾವು ಪ್ರೋಗ್ರಾಮ್ ಮುಖಾಂತರ ನೋಡೋಣ. ಇಲ್ಲಿ ನಾನು ಅರ್ಥಮೆಟಿಕ್ ಆಪರೇಷನ್ ತೆಗೆದಾಗೆ ರಿಲೇಷನಲ್ ಅಂತ ಚೇಂಜ್ ಮಾಡಿದ್ದೀನಿ. ಇಲ್ಲಿ ಸಮೇತ ಚೇಂಜ್ ಮಾಡ್ತಾ ಹೋಗ್ತೀನಿ, ಮತ್ತೇನು ಇನ್ನೊಂದ್ಸತಿ ಪ್ರೋಗ್ರಾಮ್ ಬರೆಯಲ್ಲ. ಅರ್ಥಮೆಟಿಕ್ ಸಿಂಬಲ್ ಜಾಗದಾಗೆ ರಿಲೇಷನಲ್ ಆಪರೇಟರ್ ಸಿಂಬಲ್ ನ ಹಾಕ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು, ಔಟ್ಪುಟ್ ಏನಿದೆ, 10 is double equal to 20. 10 ಅನ್ನೋದು 20ಗೆ ಈಕ್ವಲ್ ಅಲ್ಲ ತಾನೆ, ಅದಕ್ಕೆ ಇಲ್ಲಿ 0 ಅಂತ ಬಂದಿದೆ. 0 ಅಂದ್ರೆ ಫಾಲ್ಸ್ ಅಂತ ಲೆಕ್ಕ. ಈಗ ಅದೇ ರೀತಿ 10 is not equal to 20, ಇದು ಟ್ರೂ ಆಗುತ್ತೆ ತಾನೆ, ಅದಕ್ಕೆ 1 ಅಂತ ಔಟ್ಪುಟ್ ಬಂದಿದೆ. 1 ಅಂದ್ರೆ ಟ್ರೂ ಅಂತ. ಸೇಮ್ 10 is greater than 20, 10 ಅನ್ನೋದು 20ಗಿಂತ ಜಾಸ್ತಿ ಇದೆನಾ, ಇಲ್ಲ ತಾನೆ, ಅದಕ್ಕೆ ಔಟ್ಪುಟ್ ಏನಿದೆ, 0 ಇದೆ. ಅದೇ ನೆಕ್ಸ್ಟ್ ಬಂದು 20 is less than 10, 20 ಅನ್ನೋದು 10ಗಿಂತ ಕಡಿಮೆನಾ, ಫಾಲ್ಸ್ ತಾನೆ, ಅದಕ್ಕೋಸ್ಕರ ಔಟ್ಪುಟ್ 0 ಇದೆ. ಅದೇ ರೀತಿ 20 is greater than or equal to 10 ಅಂತ ಇದೆ. ನಾನು ಹೇಳಿದ್ದೆ ಎರಡು ಕಂಡೀಷನ್ ಯಾವ್ದಾದ್ರು ಒಂದು ಕಂಡೀಷನ್ ಟ್ರೂ ಇತ್ತು ಅಂದ್ರೆ ಸಹಿತ ಔಟ್ಪುಟ್ ಏನ್ ಬರುತ್ತೆ, ಟ್ರೂ ಅಂತ ಬರುತ್ತೆ. 20 10ಗಿಂತ ಜಾಸ್ತಿ ಇದೆ ಅಲ್ವಾ, ಅದಕ್ಕೋಸ್ಕರ ಔಟ್ಪುಟ್ ಏನಿದೆ, 1 ಅಂತ, ಅಂದ್ರೆ ಟ್ರೂ ಅಂತ ಕೊಟ್ಟಿದೆ. 20 is less than or equal to 10, ಇದು ಫಾಲ್ಸ್ ಆಗುತ್ತೆ, ಯಾಕೆಂದ್ರೆ 20 10ಗಿಂತ ಕಡಿಮೆ ಇಲ್ಲ. ನೆಕ್ಸ್ಟ್ ಬಂದು ಲಾಜಿಕಲ್ ಆಪರೇಟರ್ಸ್ ಅಂತ. ಲಾಜಿಕಲ್ ಆಪರೇಟರ್ಸ್ ನಾನು ಟ್ರುತ್ ಟೇಬಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಎ ಅನ್ನೋದು ತಗೊಂಡಿದ್ದೀನಿ, ನೆಕ್ಸ್ಟ್ ಬಿ ಅನ್ನೋ ವೇರಿಯೇಬಲ್ ತಗೊಂಡಿದ್ದೀನಿ, ನೆಕ್ಸ್ಟ್ ಇವೆರಡು ನಡುವೆ ಅಂಡ್ ಅನ್ನೋ ಸಿಂಬಲ್ ಹಾಕಿದ್ದೀನಿ, ಮತ್ತೆ ಇವೆರಡು ನಡುವೆ ಆರ್ ಅನ್ನೋ ಸಿಂಬಲ್ ಹಾಕಿದ್ದೀನಿ, ಮತ್ತೆ ಇವೆರಡು ನಡುವೆ ನಾಟ್ ಅನ್ನೋ ಸಿಂಬಲ್ ನ ಸಹಿತ ಹಾಕಿದ್ದೀನಿ.
ಆ್ಯಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡು ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಟ್ರೂ ಆಗುತ್ತೆ, ಇನ್ನೆಲ್ಲ ಕಂಡೀಷನ್ ಅಲ್ಲಿ ಏನಾಗುತ್ತೆ ಫಾಲ್ಸ್ ಅಂತ ಇರುತ್ತೆ. ಇಲ್ಲಿ ಎ ಅಲ್ಲಿ 1 ಅಂದ್ರೆ ಟ್ರೂ ಅಂತ ಲೆಕ್ಕ, ಇಲ್ಲಿ 0 ಅಂದ್ರೆ ಫಾಲ್ಸ್ ಅಂತ ಲೆಕ್ಕ. ಇಲ್ಲಿ ನೋಡ್ತಾ ಇರ್ಬೋದು 1 ಎ ಯಲ್ಲೂ 1 ಇದೆ, ಬಿ ಯಲ್ಲೂ 1 ಇದೆ, ಅದಕ್ಕೋಸ್ಕರ ಎ ಅಂಡ್ ಬಿ ಏನಾಗಿದೆ 1 ಅಂತ ಆಗುತ್ತೆ. ಇನ್ನೆಲ್ಲ ಕಂಡೀಷನ್ ಅಲ್ಲೂ ಸಹಿತ ಏನಾಗಿರುತ್ತೆ 0 ಅಂತ ಆಗಿರುತ್ತೆ. ಈಗ ಆರ್ ಅಂತ ಅಂದ್ರೆ ಎರಡರಲ್ಲಿ ಯಾವ್ದಾರ ಒಂದು ಟ್ರೂ ಇದ್ರೆ ಸಹಿತ ಅದು ಏನಂತ ತೋರಿಸುತ್ತೆ ಟ್ರೂ ಅಂತ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ 0 0 ಎರಡು ಫಾಲ್ಸ್ ಇರೋದ್ರಿಂದ ಫಾಲ್ಸ್ ಅಂತ ತೋರಿಸಿದೆ. ಇನ್ನೆಲ್ಲಾ ಕಂಡೀಷನ್ ಅಲ್ಲೂ ಸಹಿತ ಟ್ರೂ ಅಂತ ತೋರಿಸಿದೆ. ನೆಕ್ಸ್ಟ್ ಬಂದು ನಾಟ್ ಸಿಂಬಲ್. ನಾಟ್ ಎ ಅಂತ ತಗೊಂಡಿದ್ದೀನಿ ನಾನಿಲ್ಲಿ. ನಾಟ್ ಎ ಅಂತ ಅಂದ್ರೆ ನೆಗೆಷನ್ ಆಫ್ ಎ ಅಂತ. ಇಲ್ಲಿ ಎ ಬಂದು 0 0 1 1 ಅಂತ ಇದೆ ಅಲ್ವಾ, ಇದನ್ನ ನೆಗೆಷನ್ ಹಾಕಿದ್ರೆ ನಮಗೆ ಏನ್ ಬರುತ್ತೆ 1 1 0 0 ಅಂತ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಇದನ್ನೇ ನಾವು ಪ್ರೋಗ್ರಾಮ್ ಮುಖಾಂತರ ನೋಡೋಣ. ಇಲ್ಲಿ ನಾನು ಆಲ್ರೆಡಿ ಪ್ರೋಗ್ರಾಮ್ ಬರ್ದಿದ್ದೀನಿ, ಇದನ್ನ ರನ್ ಮಾಡಿ ನೋಡೋಣ. ನೋಡ್ತಾ ಇರ್ಬೋದು ನಾನು ಇಲ್ಲಿ ಏನಂತ ತಗೊಂಡಿದ್ದೀನಿ 1 ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಬಿ ನ 0 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 1 and 0 ಆಗ್ತದೆ, ಔಟ್ಪುಟ್ ಏನ್ ಬಂದಿದೆ 0 ಬಂದಿದೆ. ನಾನು ಹೇಳಿದ್ದೆ ಆ್ಯಂಡ್ ಸಿಂಬಲ್ ಅಲ್ಲಿ ಎರಡು ಕೇಸ್ ಟ್ರೂ ಇದ್ರೆ ಮಾತ್ರ ಟ್ರೂ ಅಂತ ತೋರಿಸುತ್ತೆ ಅಂತ, ಇನ್ ಎಲ್ಲ ಕಂಡೀಷನ್ ಅಲ್ಲೂ ಸಹಿತ ಫಾಲ್ಸ್ ಅಂತ ತೋರಿಸುತ್ತೆ ಅಂತ ಹೇಳಿದ್ನೆ ಅಲ್ವಾ. ಇಲ್ಲ ಅದಕ್ಕೆ ಇಲ್ಲಿ ಫಾಲ್ಸ್ ಅಂತ ತೋರಿಸಿದೆ. ನೆಕ್ಸ್ಟ್ 1 or ಟ್ರೂ, ನಾನು ಆಲ್ ಅಲ್ಲಿ ಹೇಳಿದ್ದೆ ಏನಂತ ಅಂದ್ರೆ ಎರಡರಲ್ಲಿ ಯಾವ್ದಾರ ಒಂದ್ ಕಂಡೀಷನ್ ಟ್ರೂ ಇದ್ರೆ ಸಹಿತ ಔಟ್ಪುಟ್ ಏನಂತ ಕೊಡುತ್ತೆ ಟ್ರೂ ಅಂತ ಕೊಡುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಇಲ್ಲಿ ಔಟ್ಪುಟ್ ಟ್ರೂ ಅಂತ ಕೊಟ್ಟಿದೆ. ನೆಕ್ಸ್ಟ್ ಬಂದು ನೆಗೆಷನ್ ಆಫ್ ಎ. ನಾನು ಇಲ್ಲಿ ಎ ಏನಂತ ಕೊಟ್ಟಿದ್ದೀನಿ 1 ಅಂತ ಕೊಟ್ಟಿದ್ದೀನಿ. ಇದನ್ನ ನೆಗೆಷನ್ ಮಾಡಿದ್ರೆ ಔಟ್ಪುಟ್ ಏನ್ ಬರುತ್ತೆ 0 ಅಂತ ಬರುತ್ತೆ. ಥ್ಯಾಂಕ್ ಯು.